ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಂಡೇ ಅಂತೂ ವಿಡಿಯೋ ಬರಲಿಲ್ಲ. ನಾನು ಒಂದು ಸ್ವಲ್ಪ ಬ್ಯುಸಿ ಇದ್ದೆ ರೀ, ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಆಗಲಿಲ್ಲ ನೋಡ್ರಿ. ಅಂದರೂ ಕೂಡ ಈಗ ಎಲ್ರಿಗೂ ನಂಬರ್ ಸಿಕ್ಕದ, ಸಾರಿ ನಂಬರ್ ಅಂತೂ. ಹಾಗಾಗಿ ಮೆಸೇಜರ ಹಾಕಿರ್ತಾರೆ, ಕಾಲರೇ ಬಂದಿರ್ತದೆ. ಆದರೂ ನಾನು ಟ್ರೈ ಮಾಡ್ತೀನಿ. ಮತ್ತು ನಿನ್ನೆ ವಿಡಿಯೋ ಯಾಕೆ ಬರಲಿಲ್ಲ, ಸಾಯಂಕಾಲ ರೀ ಅಪ್ಲೋಡ್ ಮಾಡಬೇಕು ಅಂತಿತ್ತು. ಯಾಕಂಥೇಳಿ ಈ ವಿಡಿಯೋದೊಳಗೆ ಮುಂದೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದಿಷ್ಟು ನಿಮ್ಮ ಒಂದಿಷ್ಟು ಡಿಸ್ಕಷನ್ ಇರ್ತಾವಲ್ರಿ. ಮತ್ತು ಸಾಕಷ್ಟು ಕ್ವಶನ್ಸ್ ಎದ್ರ ಮೇಲೆ, ಈ ಅಧಿಕ ಮಾಸದೊಳಗೆ ಮಾಡು ಸೋಮವಾರದ ಮೇಲೆ, ಹೌದಿಲ್ರಿ? ನೋಡ್ರಿ, ಇವತ್ತು 4ನೇ ವಾರ. ಇವತ್ತು ನೀವು ಮುಂದಿನ ಸೋಮವಾರ ಅಮಾವಾಸ್ಯೆ ಆಗ್ತದೆ, ನಾವು ಕಂಪ್ಲೀಟ್ ಮಾಡೋಂಗಿಲ್ಲ. ಅದಕ್ಕೆ ಈಗ 4ನೇ ವಾರನೇ ಕಂಪ್ಲೀಟ್ ಮಾಡ್ತೀನಿ ಅಂದ್ರೆ ಇವತ್ತು ಆ್ಯಸ್ ಯೂಶ್ವಲ್ ಆಗಿ ನಾವು ವಾರ ಹೆಂಗೆ ಸೋಮವಾರಕ್ಕೊಮ್ಮೆ ಪೂಜೆ ಮಾಡೋದಲ್ರಿ, ಹಾಗೆ ಇವತ್ತು ಕೂಡ ಸೇಮ್ ಮಾಡೋದು. ನಾಳಿನ ದಿವಸ ಮಂಗಳವಾರ ನೀವು ಯಾರನ್ನ ಊಟಕ್ಕೆ ಕರಿತೀರಿ, ಹೆಂಗೆ ಮಾಡ್ತೀರಿ, ನಾಳಿನ ದಿವಸ ಕಂಪ್ಲೀಟ್ ಮಾಡ್ಬೋದು ನೋಡ್ರಿ. ಹಂಗೂ ಬರ್ತದೆ. ಇಲ್ಲ ನೆಕ್ಸ್ಟ್ ವೀಕ್ ಇದೇ ವಾರನೇ 4 ವಾರ ಮಾಡಿ ಅಂದ್ರೆ 17 ಆಗ್ಬೇಕ್ರಿ. 4 ಇವತ್ತು ಕೂಡ ಎಲ್ಲನೂ ಲಿಂಗ ಇಡೋದ್ರಿ. ಅಷ್ಟು ಈಗೇನು 3 ವಾರದ್ದು ಪ್ಲಸ್ ಈ 4 ಇವತ್ತಿನ ಅಷ್ಟು 4 ಇಟ್ಟು ಪೂಜೆ ಮಾಡಿ ನೈವೇದ್ಯ ಅಡಿಗೆ ಎಲ್ಲ ನಾಳಿನ ದಿವಸ ಮುಗಿಸ್ಬೇಕು. ಅಂದ್ರೆ 5 ಇವತ್ತು 4 ಮಾಡಿ ನಾಳಿನ ದಿವಸ 1 ಮಾಡಿ ಎಲ್ಲ ಇಟ್ಟು ನೈವೇದ್ಯ ಮಾಡಿ ನೀವು ಬ್ರಾಹ್ಮಣ ಮುತ್ತೈದೆ ಯಾರಿಗೆ ಊಟಕ್ಕೆ ಕರಿತೀರಿ ಕರೆದು ನೀವು ಕೂಡ ಊಟ ಮಾಡಿ ನೈವೇದ್ಯ ಎಲ್ಲ ಮುಗಿಸಿ, ಮತ್ತು ಈ ಅಧಿಕ ಮಾಸದೊಳಗೆ ಹೊಳೆಗೆ ಕಳಿಸಿ ಬರಬೇಕಾ, ನದಿಗೆ, ಲಿಂಗಾನ ಅಂಥೇಳಿ ಅದು ಕ್ವಶನ್ಸ್ ಇತ್ತು. ಇಲ್ರಿ, ಅದೇ ಹಾಗೇನಿಲ್ಲ, ನಿಮಗೆ ಯಾವಾಗ ಆಗ್ತದೆ ಅವಾಗ ಹೋಗ್ಬೋದು. ನಾನಂತೂ ಇಲ್ಲಿವರೆಗೂ ಹಂಗೆ ಮಾಡ್ಕೊತ ಬಂದೀನಿ. ಮತ್ತು ನೀವು ಕೇಳಿದ ಪ್ರಶ್ನೆಗೆ ಆನ್ಸರ್ ಮಾಡಿದೆ. ಇಷ್ಟು ನಾನು ಹೆಂಗೆ ಮಾಡ್ತೀನಿ ಅದನ್ನು ಹೇಳಿರ್ತೀನಿ, ಮತ್ತು ನಿಮಗೆ ಹೆಂಗೆ ಗೊತ್ತದನೋ ಅದನ್ನು ಮಾಡ್ಬೋದು. ಇನ್ನೊಂದಿಷ್ಟು ಶ್ರೀ ಪುರುಷೋತ್ತಮ ಮಾಸದಲ್ಲಿ, ಈ ಪುರುಷೋತ್ತಮ ಮಾಸದಲ್ಲಿ ಪ್ರತಿಪದೆಯಿಂದ ಆರಂಭಿಸಿ ಕೃಷ್ಣ ಪಕ್ಷದಲ್ಲಿಯೂ ಕೂಡ ನಾವು ಬಾಗಿನವನ್ನು ಕೊಡ್ಬೋದು. ಪೌರ್ಣಿಮೆಯವರೆಗೆ ಮಾತ್ರ ನಾವು ಬಾಗಿನ ಕೊಡಬೇಕು ಅಂಥೇಳಿ ಹೇಳ್ತಾರೆ. ಅದಕ್ಕೆ ಯಾವುದೇ ಆಧಾರ ಇಲ್ಲ. ಕೃಷ್ಣಾದಿ ಮಾಸಗಳಲ್ಲಿ ಮಾಡುವ ಸತ್ಕರ್ಮಗಳಿಗೆ ಅಂದ್ರೆ ಉದಾಹರಣೆ, ಅಶ್ವಿನ ಶುಕ್ಲ ಪೌರ್ಣಿಮೆಯಿಂದ ಕಾರ್ತಿಕ ಶುಕ್ಲ ಪೌರ್ಣಿಮೆಯವರೆಗೆ ಮಾಡುವ ಕಾರ್ತಿಕ ಸ್ನಾನದ ಅಂಗವಾಗಿ ನೀಡುವ ಬಾಗಿನವನ್ನು ಕಾರ್ತಿಕ ಹುಣ್ಣಿಮೆಯ ಒಳಗೆ ನೀಡಬೇಕು. ಶ್ರೀ ಪುರುಷೋತ್ತಮ ಮಾಸದ ಎಲ್ಲ ತಿಥಿಗಳಿಗೂ ಶ್ರೇಷ್ಠ ಏಕಾದಶಿ ಎಂದು ಅಮಾವಾಸ್ಯೆ ಎಂದು ಬಾಗಿನ ನೀಡಬಾರ್ದು. ನೋಡ್ರಿ, ಏಕಾದಶಿ ಮತ್ತು ಅಮಾವಾಸ್ಯೆ ಅಷ್ಟೇ, ಆದ್ದರಿಂದ ಅವತ್ತ ನೀಡಂಗಿಲ್ಲ. ಕಾರಣ, ಬಾಗಿನದೊಂದಿಗೆ ಹೂವನ್ನು ಮುಡಿಯಲು ನೀಡಬೇಕು. ಏಕಾದಶಿಯ ಮತ್ತು ಅಮಾವಾಸ್ಯೆ ಗಂಡ ತರ್ಪಣ ನೀಡಿದ್ದಾಗ ಹೆಂಡತಿ ಹೂ ಮುಡಿಯೋದಿಲ್ಲ. ಹೀಗಾಗಿ ಬಾಗಿನ ನೀಡಲಿಕ್ಕೆ ಆಗುವುದಿಲ್ಲ. ಅಷ್ಟೇ ಹೊರತು ಇಡೀ ತಿಂಗಳು ಕೃಷ್ಣ ಪಕ್ಷವನ್ನೂ ಸೇರಿಸಿ ಅವಶ್ಯವಾಗಿ ಬಾಗಿನ ನೀಡಬಹುದು ಅಂಥೇಳಿ ಒಂದು ಆರ್ಟಿಕಲ್ ವಿದ್ವಾಂಸರು ಬರೆದದ್ದು, ನಾಗೇಂದ್ರಾಚಾರ್ಯರು ಬರೆದದ್ದು ಸಿಕ್ತು ನನಗೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಮತ್ತು ಭಾಳ ಮಂದಿಗೆ ಹುಣ್ಣಿಮೆ ಒಳಗೆ ಮಾತ್ರ ಬಾಗಿನ ನೀಡಬೇಕು ಅಂಥೇಳಿ ತಲೆಯೊಳಗಿರ್ತದೆ. ಅದಕ್ಕೆ ಅಮಾವಾಸ್ಯೆ ಮತ್ತು ಏಕಾದಶಿ, ಅಮಾವಾಸ್ಯೆ ದಿವಸನೂ ಕೊಡಬಹುದು. ಯಾಕಂತಂದ್ರೆ ಗಂಡ ಏನಾದರೂ ತರ್ಪಣ ಕೊಟ್ಟರೆ ಅವತ್ತಿನ ದಿವಸ ಬರೋಂಗಿಲ್ಲ ಹೆಂಡ್ತಿ ಮತ್ತು ಏಕಾದಶಿ ದಿವಸ ಅಂತೂ ಹೂ ಇಟ್ಕೊಳ್ಳೋಂಗೇ ಇಲ್ಲ. ಹೀಗಾಗಿ ಅವತ್ತೊಂದು ದಿವಸ ಬಾಗಿನ ಕೊಡ್ಲಿಕ್ಕೆ ಬರೋಂಗಿಲ್ಲ. ಉಳಿದ ದಿವಸ ನಾವು ಹೋಲ್ 33 ಡೇಸ್ ಅಂದ್ರೆ 30 ಡೇಸ್ ಬಂದಿರ್ತದೆ. ನಾವು ಉಳಿದ ಹೋಲ್ ಮಂತನು ಈ ಅಧಿಕ ಮಾಸದೊಳಗೆ ಕೊಡಬಹುದು ಅಂತದ. ಮತ್ತು ಉಳಿದು ನಿಮಗೆ ಬಿಟ್ಟದ್ದು ನೋಡ್ರಿ. ಇನ್ನೊಂದು ಇಷ್ಟು ಚಂದ ಅದ, ಮನಃಶಾಂತಿ ಮತ್ತು ನೆಮ್ಮದಿಗಾಗಿ ಮನೆ ಬಿಟ್ಟು ಹೊರಗಡೆ ಹೆಚ್ಚು ಅಲಿದಾಡುವವನಿಗೆ ಸಮಸ್ಯೆ ಹೊರಗಿನ ಜಗತ್ತಿನಲ್ಲಿ ಇಲ್ಲ, ಅವನ ಮನೆಯಲ್ಲೇ ಶಾಂತಿ ಮತ್ತು ಆತ್ಮೀಯತೆಯ ಕೊರತೆ ಇದೆ ಅಂತ ಅರ್ಥ. ಕುಟುಂಬದವರ ನಡುವೆ ಸೌಹಾರ್ದತೆ, ಪ್ರೀತಿ ಮತ್ತು ಪರಸ್ಪರ ಅರ್ಥೈಸಿಕೊಳ್ಳುವ ಗುಣಗಳು ಇದ್ದಾಗ ಮನೆ ಸ್ವರ್ಗವಾಗ್ತದೆ. ಇಲ್ಲವಾದರೆ ತಾನು ಇರುವ ಸ್ವರ್ಗದಂತಹ ಮನೆ ಏನಾಗ್ತದೆ, ಅದು ನೆಮ್ಮದಿನೇ ಸಿಗಂಗಿಲ್ಲ. ಹೌದಿಲ್ರಿ? ನೋಡ್ರಿ, ಇಲ್ಲಿ ಯಾಕೆ ಇವತ್ತು ತುಳಸಿ ಮುಂದೆ ಶಂಖಚಕ್ರ ಹಾಕ್ಲಿಕತ್ತೀನಿ ಅನ್ನೋದು ಒಂದು ಪ್ರಶ್ನೆ ಬರ್ತದೆ. ಹೌದಿಲ್ರಿ? ನನ್ನ ನೋಡ್ರಿ, ಹೋದ ಸಂಡೇ ಮತ್ತು ನಿನ್ನೆ ಸಂಡೇ ಹಿಂಗೆ 2 ಸಂಡೇ ಏನವಲ್ಲ ರಂಗೋಲಿ ತಪ್ಪಿಬಿಟ್ಟಿತ್ರಿ.
ಹಾಗಾಗಿ ದಿನ ಎಷ್ಟಾಗ್ತದೆ ಒಂದು 15-20 ಹೆಚ್ಚು ಹಾಕಿ ನಾನು ಕವರ್ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ. ಅದ್ರ ಸಲುವಾಗಿ ಇವತ್ತು ತುಳಸಿ ಮುಂದೆ ಹಾಕಿದೆ. ಇನ್ನು ಅಷ್ಟಾಯಿತು ಅಂದ್ರೆ ತುಳಸಿಗೆ ಒಳಗೆ ಪ್ರದಕ್ಷಿಣೆ ಹಾಕೋದು, ನಿತ್ಯ ಪ್ರದಕ್ಷಿಣೆ ಖರೇನೆ ಏನೋ ಒಂದು ಉಲ್ಲಾಸ, ಎಷ್ಟು ಆನಂದವನ್ನು ಕೊಡ್ತದೆ ಅಂತಂದ್ರೆ ನಾವು ಎಷ್ಟು ದುಡ್ಡು ಕೊಟ್ಟರು ಖರ್ಚು ಮಾಡಿದರೂ ಎಲ್ಲಿಯೂ ಸಿಗಂಗಿಲ್ಲ ಅಷ್ಟು. ಅದಕ್ಕೆ ನೋಡ್ರಿ, ಸಂತೋಷ ಎಲ್ಲದ ಅಂಥೇಳಿ ಹುಡುಕ್ಯಾಡ್ತೀವಿ ರೀ, ಎಲ್ಲಿಯೂ ಇರಂಗಿಲ್ಲ ರೀ. ನಮ್ಮಲ್ಲೇ ಇರ್ತದೆ, ನಮ್ಮ ಮನೆಯಾಗೇ ಇರ್ತದೆ. ಅದನ್ನು ನಾವು ಬಗಲಲ್ಲೇ ಇಟ್ಕೊಂಡು ಏನೋ ಹೇಳ್ತೀವಲ್ಲ, ಕೂಸಿನ ಬಗಲಲ್ಲೇ ಇಟ್ಕೊಂಡು ಊರೆಲ್ಲ ಹುಡುಕ್ಯಾಡಿದ್ವಿ ಅಂದಂಗೆ ನಮ್ಮಲ್ಲೇ ನಾವು ಸಂತೋಷವನ್ನು ನೆಮ್ಮದಿಯನ್ನು ಇಟ್ಕೊಂಡು ಎಲ್ಲ ಕಡೆ ಹುಡುಕ್ತೀವಿ. ಎಷ್ಟು ಖರ್ಚು ಮಾಡಿದ್ರೆ ಸಿಗ್ತದೆ, ಎಲ್ಲಿ ಹೋದ್ರೆ ಸಿಗ್ತದೆ, ನೈದರ್ಲ್ಯಾಂಡಿಗೆ ಹೋಗೋಣ, ಜರ್ಮನಿಗೆ ಹೋಗೋಣ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ, ಗೋವಾಕ್ಕೆ ಹೋಗೋಣ ಅಂಥೇಳಿ ಪ್ಲ್ಯಾನ್ ಹಾಕ್ತಿರ್ತೀವಿ. ಅದೆಲ್ಲ ಬಿಟ್ಟು ಇಲ್ಲೇ ಅದ, ನಮ್ಮಲ್ಲೇ ಇರ್ತದೆ. ಹೌದಿಲ್ರಿ? ಎಷ್ಟು ಆನಂದ ಸಿಗ್ತದೆ. ನನಗಂತೂ ಇಂಥದ್ರೊಳಗೆ ಬಹಳಷ್ಟು ಆನಂದ ಸಿಗ್ತದೆ, ಬಹಳಷ್ಟು ಜನರಿಗೆ ಅಂತ ಅನ್ಕೋತೀನಿ. ನೋಡ್ರಿ, ಇಷ್ಟು ರಂಗೋಲಿ ಎಲ್ಲ ಹಾಕಿ ತುಳಸಿ ಪ್ರದಕ್ಷಿಣೆ ಮುಗಿಸುವಷ್ಟೊತ್ತಿಗೆ 5:35 5:40 ಆಗಿಬಿಡ್ತದೆ ರೀ. ಮುಂದೆ 6 ಗಂಟೆಗೆ ಒಂದು 40 ನಿಮಿಷ ವಾಕಿಂಗ್ ಹೋಗಿ ಬಂದುಬಿಡ್ತೀವಿ. ಬಂದು ಮುಂದಿನ ಕಾರ್ಯಕ್ರಮ ಸ್ಟಾರ್ಟ್ ನೋಡ್ರಿ. ಇಷ್ಟು ನಮ್ಮದು ದಿನನಿತ್ಯದ್ದು ನೀವು ನೋಡ್ತೀರಿ. ಈ ಅಧಿಕ ಮಾಸದ ದಿನಚರಿ ಈ ಥರ ಇರ್ತದೆ ನಮ್ಮದು. ಇವತ್ತಂತೂ ಸೋಮವಾರ, ಎಲ್ರದ್ದು ಉಪವಾಸ ಇರ್ತದೆ. ಮತ್ತು ಹೆಚ್ಚಾಗಿ ಎಲ್ಲರೂ ಸೋಮವಾರ ಒಪ್ಪತ್ತು ಉಪವಾಸ ಮಾಡೇ ಮಾಡ್ತಿರ್ತಾರೆ. ಮತ್ತು ಸಾಯಂಕಾಲದ್ದು ಏನೇ ಪ್ರಶ್ನೆ ಇದ್ದರೂ ನಿಮಗೆಲ್ಲನೂ ಆಗಿಂದಾಗ ಆನ್ಸರ್ ಮಾಡೀನಿ. ಆದರೂ ಕೆಲವೊಂದು ಪ್ರಶ್ನೆಗಳು ಆನ್ಸರ್ ಮಾಡ್ಲಾರ್ದಂಗೆ ಇರ್ತಾವೆ ರೀ. ಕೆಲವೊಂದು ಎಲ್ಲಿಗೋ ಒಂದು ಅವು ಹೆಂಗೆ ಆ ಥರ ಕೇಳ್ತಾರೋ ಗೊತ್ತಿಲ್ಲ. ಅಂದರೆ ಯಾವ ಟೈಪು ಅಂದರೆ ಈ ಲಿಂಗಗಳನ್ನು ಒಂದೇ ಸರಿನ 16 ಮಾಡಿ ಮಾಡ್ಬೋದಿನ್ನು. ನೀವು ಮೊದಲಿಂದ ಆ ಥರ ಮಾಡ್ತಿದ್ರೆ ಮಾಡ್ಬೋದು. ಯಾಕಂದರೆ ನಾನು ಆ ಟೈಪ್ ಮಾಡಿಲ್ಲ. ಅಂಥ ಪ್ರಶ್ನೆಗಳಿಗೆ ಆನ್ಸರ್ ನನ್ನ ಹತ್ರ ಇರೋದಿಲ್ಲ. ನೋಡಿರಿ, ಬೆಳಕಾದ್ಮೇಲೆ ಹೆಂಗಿರ್ತದೆ ಹೊರಗಿನ ವಾತಾವರಣ, ಅದನ್ನೂ ಒಂದು ಚಂದ ರೀ. ಯಾಕಂದ್ರೆ ಮಳೆ ಬಂದು ಹೋಗ್ಯದ್ರಿ ರಾತ್ರಿ ಎಲ್ಲ, ಹಿಂಗಾಗಿ ತಂಪಾದ ವಾತಾವರಣ, ಏನೋ ಎಲ್ಲ ಫ್ರೆಶ್ನೆಸ್ ಇರ್ತದೆ. ಹಾಗೇ ಈ ವಾತಾವರಣವನ್ನು ಸವಿದಾಗ ನಮ್ಮ ಮೈಂಡು ಫ್ರೆಶ್ ಆಗ್ತದೆ ನೋಡ್ರಿ. ನಮ್ಮ ಮನೆಯೇ ಒಂದು ಮುಂಜಾನೆ ಈ ಥರ ಇರ್ತದೆ ರೀ ಮನೆ ಒಳಗೆ ವಾತಾವರಣ. ಎಲ್ಲಿ ನೋಡಿದ್ರು ದೀಪಗಳು ಕಾಣಿಸ್ತಿರ್ತಾವೆ. ದೇವ್ರ ಮುಂದೂ ಕೂಡ ನಾನು 33 ಲಿಂಗಗಳನ್ನೇ ಹಾಕೀನಿ ರೀ ಇವತ್ತು. ಅಧಿಕ ಮಾಸದ ಅಂಥೇಳಿ ಮತ್ತು ದೀಪಾನು ಹಚ್ಚಿಟ್ಟೆ. ಇದ್ರ ಬಗ್ಗೆ ಹೇಳಲೇಬೇಕು. ನಮ್ಮ ಮನೆಗೆ ನಿನ್ನೆ ನಾ ಮೊನ್ನೆ ಲೆಟ್ರ್ ಓದಿದ್ನಲ್ರಿ ನಿಮಗೆ, ಶುಭಾಂಗಿ ದೇಶಪಾಂಡೆ ಅವರು ನನಗೇ ಭೇಟಿ ಆಗಬೇಕು ಅಂತ ತಿಳ್ಕೊಂಡು ಬಂದಿದ್ರಿ ಮುದ್ಗಲ್ದಿಂದ. ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ, ನಿಮ್ಮಂಥ ನಾನು ಏನು ಸಬ್ಸ್ಕ್ರೈಬರ್ ಅನ್ಲಿಯೋ ಫ್ಯಾಮಿಲಿಯರ್ ಅನ್ಲಿಯೋ ನನಗೇನೂ ಅರ್ಥ ಆಗಂಗಿಲ್ಲ. ಕೆಲವೊಂದು ಸನ್ನಿವೇಶಗಳು ನಮಗೆ ಮೂಕ ವಿಸ್ಮಿತರನ್ನಾಗಿ ಮಾಡ್ತಾವಂತಾರಲ್ಲ ಹಂಗೆ. ಆಮೇಲೆ ಇವ್ರು ಏನದಲ್ಲ, ನನಗೆ ಹೊರಗಿನವ್ರು ಅನ್ನಿಸ್ಲೇ ಇಲ್ಲರಿ. ನಮ್ಮ ಮನೆ ಒಳಗಿನವರೇ ನಾವು ಹೆಂಗೆ ಹರಟಿ ಹೊಡ್ಕೊತ ಕೂಡ್ತೀವಿ, ಅವರು ನಾವು ಒಂದು 2 ಅವರ್ಸ್ ಕೂತಿದ್ವಿ. ಟೈಮ್ ಹೆಂಗೆ ಹೋಯ್ತು ಗೊತ್ತಾಗಲಿಲ್ಲ. ನಮ್ಮ ಫ್ಯಾಮಿಲಿ ಮೆಂಬರ್ಸೇ ಅಂದರೆ ಹೊರಗಿನವರು ಅಂತ ಯಾವ ಆ್ಯಂಗಲ್ನಿಂದು ನನಗವರು ಅನ್ನಿಸ್ಲೇ ಇಲ್ಲ ನೋಡ್ರಿ. ನೆಕ್ಸ್ಟ್ ಸಂಡೇ ನಾವು ಎಲ್ಲ ಹೋಗ್ತೀವಿ. ನನಗೂ ಈಗ ಅಧಿಕ ಮಾಸ ಒಳಗೆ ಕಾಯಿ ತವ್ರ ಮನೆಯಿಂದ ಶುಭಾಂಗಿ ದೇಶಪಾಂಡೆ ಅವರು ತಗೊಂಡು ಬಂದಾರ. ಟೇಸ್ಟ್ ನೋಡಿ ಹೆಂಗೆ ನಿಮಗೂ ಎಲ್ಲ ಕಾಡ್ತೀವಿ. ಹಂಗೆ ಅದ್ರ ಜೊತೆಗೆ ಗಮ್ಮಲ್ಲುವ ಒಂದು ಊಟ ಕರಿನೇ ಭಾರಿ ಫ್ಲೇವರ್ ಮಾತ್ರ ಸೂಪರ್ ಆಗಿರ್ತದೆ. ಈಗ ಇದನ್ನ ಹಾಕಿ ಸುಸ್ಲಾ ಮಾಡಿ ನಾ ಕೊಡ್ತೀನಿ. ಅವ್ರು ಹೆಂಗಾಗಿರ್ತಾರೆ ನಾವು ಚಿಕ್ಕಿ ನಾನೇನಾಯ್ತು ಸಾಕು ದೈವಚ್ಛ ಏನು ಅಲ್ಲಿ ಒಂದು ಇಬ್ಬರು ಭಾರಿ ಅಷ್ಟು ಖುಷಿಯಾದ ಶೇಂಗಾ ಪುಡಿ ಅತಿನೂ ಇರಬಾರ್ದು. ಯಾವುದು
ನಾವೊಂಚೂರು ಅತಿ ಇದ್ದಿದ್ದು ಮತ್ತೆ ಅನಿಸ್ತು. ಯಾರು ಇಲ್ಲಲ್ಲ ಹಿಂಗಾಗ್ತದೆ. ಯಾವುದು ಹಚ್ಚಿಲ್ಲ ಅಣಕ ಆಗ್ತದ. ನಮ್ಮ ತಂಗಿನೂ ನೋಡ್ತಿರ್ತಾಳೆ ನನ್ನ ಫಾಲೋವರ್. ಅಂದ್ರೆ ಕಮೆಂಟ್ಸ್ ಹಾಕತ್ ಕಡ್ರಿ ಚಲೋ ಅದ ಚಲೋ ಬರೀ ಅಷ್ಟೇ ಹಾಕ್ಬೇಕಲ್ಲ. ಹೌದು ಹೌದ್ರಿ. ಅದು ಆಕ್ಚುಲಿ ಹೋದ ವರ್ಷ ವೇದವ್ಯಾಸದ ಹೋಮಾದಾಗ ನಿಮ್ಮನ್ನ ನೆನೆಸ್ಕೊಂಡ್ರಿ ನೋಡ್ರಿ ಅದನ್ನು ಹಾಕಿದ್ದೆ. ಆಮೇಲೆ ಅವಾಗ ಲೈವ್ ಒಮ್ಮೆ ಜಾಯ್ನ್ ಆಗಿದ್ರೇನ್ರಿ ನೀವು? ಇಲ್ಲ ಇಲ್ಲೇನ್ರಿ? ನನಗೆ ಒಂದ್ಸರಿ ಅವಾಗ ನಮ್ದು ರಾಯಂತಾದ ಎಷ್ಟು ವರ್ಷದ್ದು ಅಂತ ಹೇಳಿ ನೋಟ ಕಮೆಂಟ್ ಓದೀನಿ. ಅವಾಗ ನಂಗೆ ಭಾಳ ಆಸೆ ಐತ್ರಿ, ಅವ್ರು ಇನ್ನೊಮ್ಮೆ ಹಾಕವಲ್ರಲ್ಲ ಅದು ಯಾವ್ದು ಊರು ಅಂದಿದ್ರು ಅವರು ಅಂತ ಹಿಂಗ್ರಿ ನನಗೆ. ಬರ್ರಿ ಒಮ್ಮೆ ರಾಯಣ್ಣ ಬೆಟ್ಟ ಆಗೋಣ ಅಂತ ಅಂದಿದ್ರಿ. ಅದಕ್ಕೆ ಅವ್ರು ಇನ್ನೊಮ್ಮೆ ಹೇಳವಲ್ರಲ್ಲ ಅಂತ ನನಗ್ರಿ ನಾ ಹೋಗ್ಬೇಕು ನೋಡ್ಬೇಕಂತ ನನಗೂ ಭಾಳ ಆಸೆ ಇರಿದ್ದು. ಹೌದಾ ಮೆಸೇಜ್ ಹಾಕಿದ್ರಲ್ಲ. ಭೇಟಿಯಾಗಿ ಬರ್ತೀನಿ ಅಂತ ನಮ್ಮ ಫ್ರೆಂಡಿಗೆ ಹೇಳಿದ್ರೆ ಫೋನ್ ಮಾಡಿದ್ರು. ಮಾತಾಡಿದ್ರಲ್ಲ ನೀವು ಹಾಕಿದ್ರು. ನನಗೆ ಭಾಳ ಏನಪ್ಪ ಏನಿದೆ ಯಾಕೆ ಹಂಗಾಯ್ತು ನನಗೆ ಅವಾಗೆ ಕಾಲ್ ಮಾಡಿ ನಮ್ಮ ಸ್ಕೂಲ್ ಅಲ್ಲೇ ನೀವೇನು ತೆಗಿಯಾಗಿರ್ತಿಲ್ಲ ಅಲ್ಲೇ ಇತ್ತು ಸ್ಕೂಲು. ನಮ್ಮ ಮೌನಿಕ್ ಡ್ರೈವರ್ ಸಿಸ್ಟಾದಂಗೆ ಅನಿಸ್ದಾಗ ಗಿಟ ಏನು ಮಾಡ್ತಿದ್ದಿಲ್ಲ. ಹೇಳಿದ್ರೆ ಇನ್ನೊಂದು ಜೊತೆ ಗ್ಯಾರಂಟಿ ಹೋಗೋಣ ಅದಕ್ಕೆ. ಇಲ್ಲ ನೀವು ಬರ್ತೀನಿ ಅಂದಾಗ ನಾನು ಅದಕ್ಕೆ ನೀವು ಅಂದ್ರಿ ನೀವೆಲ್ಲರೂ ಹೋಗೋರು ಇದ್ರೇನು ಅಂತ ಹೇಳಿ ಮತ್ತೆ ಎಲ್ಲಿ ಹೋಗೋರು ಇದ್ರೆ ನೀವು ಬರ್ತೀವಿ ಸಂತಾಪರಿ ನಾವೇ ಇದನ್ನೂ ಅಲ್ಲ ಅದಕ್ಕೆ ಮಾತ್ರ ಇದೆ. ಅದನ್ನು ಮನಸ್ಸು ಮಾಡಿಕೊಂಡಿದ್ದೇವೆ. ಇಲ್ಲ ಅದೇನಿಲ್ರಿ. ಇವತ್ತು ಇಟ್ಟಿನ ಹಾಕಲ್ರ ಒಂದು ಹೊರಗೆ ಹೊರಗಿಂದೆಲ್ಲ ಇವತ್ತು ಯಾಕಂದ್ರೆ ನಾವು ಒಳಗೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಭಾಳ ಅವಸರ ಮುಂಜಾನೆ ಬಾಳ್ರಿ. ನಾಟಕ ಕೇಳೋದ್ರಿಂದ ಪರವಾಗಿಲ್ಲ. ನಾಟಕಕ್ಕೆ ಅದರ ದೇವ್ರದ್ದು ಚಂದ ಮಾಡ್ತಾರೆ. ನಾನು ಏನು ದೇವ್ರಿಲ್ಲ ದೇವ್ರು ಆಯ್ತು ಅಂದ್ರೆ ನಮ್ಗೆ ಬೇರೆ ಏನು ಬೇಕೇ ಆಗಲ್ಲ. ನೀವು ನಂಗೆ ಆ್ಯಕ್ಚುಲಿ ಬಿಸಿ ಮೊದಲಾಗ ಮಾಡ್ಕೊಂಡು ನೋಡತ್ತ ಮಾತು ಬಿಜಾಪುರ ಸ್ಟೈಲ್ ಮಾತು. ಅದು ಎಷ್ಟನೇ ಕ್ಲಾಸ್ ಇದೆ ರೀ? ಅವನು 8th. ಈ ವರ್ಷ ಮಲಗಿಲ್ಲ ಯಾಕಂದ್ರೆ ಹೈಸ್ಕೂಲಿಗೆ ಬಂದಲ್ಲ. ಗೊತ್ತಾಗಲ್ಲ ಮತ್ತೆ ಲೀಕ್ ಆಯ್ತಲ್ಲ ಹೋಗ್ಬೇಕಂತಾನೆ ಅದ ಆಗ್ತದೆ. ಹೌದೇನ್ರಿ 21 ತಾರೀಕಿಗೆ ಅದಲ್ಲ? ಹೌದು. ನಮ್ಮ ಉಪ್ಪಿಗೆ ನಮಗೆ ಹಾಕ್ತಿತ್ತು ಸ್ವಲ್ಪ ಟೇಸ್ಟ್ ನೀವು ತಗೋ. ನೋಡಿದ್ರೇನೆ ಬಾಯಿಯೊಳಗೆ ನೀರಂತೂ ಮಸ್ತ್ ಬರ್ಲಿಕತ್ತವ. ಖರೇನೆ ನಮ್ದು ಹೊಟ್ಟೆ ತುಂಬೇದಂದ್ರು ಅಷ್ಟು ನೀರು ಬರ್ಲಿಕತ್ತವ. ನಿಮಗೆಲ್ರಿಗೂ ಬಾಯಿಯೊಳಗೆ ನೀರು ಬಂದು ಅಂತ ಅನ್ಕೋತೀನಿ. ಸೂಸ್ಲಾ ನೋಡಿ ಬಾಯಿ ನೀರು ಬಂದ ಇಲ್ಲ ಗೊತ್ತಿಲ್ಲ. ಉಪ್ಪಿನಕಾಯಿ ನೋಡಂತೂ ಹಾಂ ಹೇಳಿದ್ರಲ್ಲ ಮತ್ತೆ ಹಾಂ ಇವ್ರಿಗೆ ಈಗ ನೆನಪಾಯ್ತು ಕಾಣಿಸ್ತದೆ ನಮ್ಮ ಮನೆ ಸ್ವಲ್ಪ ಸ್ವಲ್ಪ ಇದೆ. ಕರ್ತಕ ಎಲ್ಲ ಕಬ್ಸ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹೌದು ಅಂಗಡಿಗಳು ಬಿಜಾಪುರದಾಗ ಯಾರಿಗೂ ಧೈರ್ಯ ಇಲ್ಲ ನೋಡಿ. ಅಂದ್ರೆ ಅವ್ರು ನಾವು 10 ಮಂದಿ ಅವ್ರು ಒಬ್ಬರೇ ರೀ. ನಮ್ದು ಕಾಲನಿ ಒಳಗೆ ಅವ್ರು ಒಬ್ಬರೇ ಸುರಕ್ಷಿತ ಇರ್ತಾರೆ.
ಮಳೆ ಬರ್ಲಿಕ್ಕೆ ರಾತ್ರಿ ಮಳೆ ಆಗ್ಲಿಕ್ಕೆ ನಾವು ಇಲ್ಲಿ ಜಸ್ಟ್ ಊಟ ಫುಲ್ ಅದರೊಳಗೆ ಸ್ವಲ್ಪ ಟೇಸ್ಟ್ ಮಾಡಿ ಹಾಕ್ಬಿಡ್ತೀವಿ. ಏನಂತಾನೆ ಅಲ್ಲ ಎಲ್ಲ ಮಾಡ್ತೀವಿ ಓಕೆ, ಹಿಂಗಾಗಿ ಇಷ್ಟು ಸೂಪರ್ ಆಗಿದೆ ಹೆಂಗೆ ನೀನು ತಿಂದಿರಂಗಿಲ್ಲ. ನೀ ಮೊದಲೇ ನಾವು ಹೇಳ್ಬೇಕು ತಿಂದು ನೀ ಯಾಕೆ ಹೇಳ್ತೀವಿ ಅಂತ ಅವನು ನನ್ನ ಸಿಗದ್ರಿ ಅವ್ನು ಬಂದಾದ್ರೆ ನೀ ಚಾಲು ಮಾಡ್ತಾನೆ. ನೀನ ಸೂಪರ್ ಆಗಿದೆ ಅಂತ ಹೇಳ್ಬಿಡ್ತೀವಿ, ನಾವು ಹೇಳ್ಬೇಕಲ್ಲ. ನೆಕ್ಸ್ಟ್ ನಾವು ಹೋದಾಗ ಅವ್ರ ಮನೆಗೆ ಹೋಗಿ ಕೇಳ್ತೀನಿ. ಆದ್ರೆ ನಾವು ಮಾಡುವಾಗ ಮಾಡಿದ್ದೀವಿ, ಫಾಸ್ಟಾಗಿ ಮಾಡಿದೆ ನಿಮಗೆ. ನಾವು ಇನ್ನೇ ಇದ್ರೊಳಗೆ ಉಟಾಣಿ ಪೌಡ್ರು ಅಥವಾ ಶೇಂಗಾ ಪುಡಿ ಇಷ್ಟು ಹಾಕ್ತೀವಿ. ಸ್ವಲ್ಪ ಮತ್ತೆ ಈ ಪಲ್ಯ ನಾವು ನೀವು ಪುಡಿ ಹೋಗಿದ್ದೆ, ನೀವು ಹೋಗ್ರಿ ಅವ್ರು ಭಾಳ ಹೇಳ್ಯಾರ. ನಾ ಏನು ಹೋಗಿಲ್ಲ ಅಂತ ಹೇಳ್ತೀನಿ. ನೀವು ಕಾಲ್ ಮಾಡಿದ್ರಲ್ಲ, ನಾವು ಈಗ ಬಿಡ್ಲಿಕ್ಕೆ ವಿಧಾವೇ ಉಪ್ಪ ನಿಮ್ಮನ್ನಾಗಿ ನೋಡ್ತೀನಿ ಅನ್ಕೊಂಡು ಎಷ್ಟು ಖುಷಿ ಆಗಿದ್ದು. ವಿಧಾವೇ ಕರೆ ಹೇಳಿ ಭಾಳ ಖುಷಿ. ನಿಮ್ಮ ಮನೆಯವ್ರು ಬಂದಾರ ನನ್ನ ಮಗಳು ಬಂದಾಳ, ನಿಮ್ಗೆಲ್ಲಾರು ಭೇಟಿ ನಡೆಸ್ತಿದ್ವಿ ಅಂದಿನ. ಆಮೇಲೆ ಅವ್ರು ಇದ್ರೆ ನಾವು ಭೇಟಿ ಬಂದ್ರು ನೀವು ಸಿಗಲಿಲ್ಲ ಅನಿಸ್ತಿದ್ರು. ಅವ್ರು ಬೆಂಗಳೂರಿಂದ ಬಂದಾರಂತ ಅವ್ರು ಅನ್ನಂಗೆ ಇಷ್ಟು ಅವ್ರು ಚೆನ್ನಾಗಿ ಏನಿದ್ದಾರೆ ಅಂತ ಹೇಳಿದ. ನೋಡು ವಿಚಾರ ಮಾಡಿ ಕ್ಯಾನ್ಸಲ್ ಮಾಡ್ಬಿಟ್ಟಿದೆ, ಹೋಗೋದು ಬೇಡ ಅಂತೇಳಿ. ಹೋಗೋದು ಬೇಡ ಅಂತ ಅನ್ಕೊಂಡೆ ನಾನು. ಅಂದ್ರೆ ನಿಮ್ಮ ಸಲುವಾಗಲ್ಲ, ನನ್ನ ಭಾಳ ಬರ್ತಿದ್ದು ಅದಕ್ಕೆ ಪಾಪ ನೀವು ಮತ್ತೆ ನಿಮ್ಮ ಸಲುವಾಗಿ ಕೇಳ್ಕೊಬಾರ್ದು. ನಾಳೆ ಮತ್ತೆ ಸ್ಕೂಲ್ ಶುರು ಇತ್ತು. ನೆಕ್ಸ್ಟ್ ಸಂಡೇವರೆಗೆ ವೇಟಿಂಗ್ ಇದೆ. ಈಶ್ವರ ಸ್ವಾಮಿ ಬರೋದಿಲ್ಲ, ಮಂತ್ರಾಲಯ ಇರೋದು ಮತ್ತು ಅಲ್ಲೇ ಹೋಗ್ತೀವಿ, ಅಲ್ಲಿ ಗೊತ್ತಿಲ್ಲ. ಸಂಡೇ ರೈಚೂರು ಹೋಗ್ತೀವಿ. ಕಲಿ ಇದು ಮಾಡಿ ನಿಮಗೆ ಕ್ಲೈಮ್ ಮಾಡ್ತಾರೆ ಕನ್ಫ್ಯೂಷನ್ ಮಾಡಿ ಯಾರೋ ಚಲೋ ಮಡಿ ಕೊಟ್ಟಿದ್ದೀವಿ, ಯಾರಿಗೂ ಕೊಡ್ತಾರೆ. ಅವ್ರು ಬಂದು ಆಮೇಲೆ ಭಾರಿ ಸಂತೋಷ ಆಯ್ತು, ನಾನು ಮಡಿ ಕೊಟ್ಟಿದ್ದೀನಿ. ಆ ಮಡಿಗೆ ಮುಖ್ಯ ಹೋಗ್ತಿದ್ದೀನಿ, ನನಗೆ ಬಂದು ಗಿಫ್ಟ್ ಯಾರು ಇವ್ರು ಯಾರು ಬರ್ತಾರಲ್ಲ ಅದಕ್ಕೆ ಅದನ್ನೇ ತಗೊಂಡಿದ್ದೆ ನಮಗೆ. ಹೋಗಿ ಖುಷಿ ಯಾಕೆ ನಂತರ ಕನ್ಫ್ಯೂಸ್ ಆಗಂಗೆ ಇರ್ತಿದ್ವಿ ಭಾಳ ಟೈಮ್ ತೊಗೊಂಡಿದ್ವಿ. ಸಂಡೇ ಅದೇ ಟೈಮ್ನಲ್ಲಿ ನಂಗೆ ಯಾವಾಗ ಕೂಲಿ ಬರ್ರಿ ಒಂದ್ಸರಿ. ಇಲ್ಲ ಬೇಕು ನಾನು ಸ್ಕೂಲು ರಾಯಮಠ ಬಂದೇ ಬರ್ತೀನಿ. ನನಗೆ ಖುಷಿ ಆಯ್ತು.
ಹೀಗೆ ಇಲ್ಲೇ ತೋರಿಸ್ತೀನಿ. 25ನೇ ವರ್ಷದಂತ ಹೇಳ್ಕೊಟ್ರು ಅವ್ರು. 50 ಅವ್ರದ್ದು 50ನೇ ವರ್ಷದ ಮಾಡಿದ್ರಂತ. 50 ವರ್ಷ ಆತಂತ್ರ ಮಠ ಆಗಿ 300 ವರ್ಷಗಳ ಹಿಂದಿಂದಿದೆ. ವಾವ್. ಇದು ಇದು ಅಲ್ಲ ಏ ಅವ್ರದ್ದು 50ನೇ ವರ್ಷದ ರಾಯರ ಮಠ ಆಗಿ 50ನೇ ವರ್ಷದ್ದು ಸೆಲೆಬ್ರೇಷನ್ ಮಾಡಿದ್ರಲ್ಲ. ಅವಾಗ ಇದೆಲ್ಲ ಕೊಟ್ರ ಎಲ್ಲಾರ್ಗು. ಹಾ, ಎಲ್ಲಿಗೆ ಅಂದ್ರೆ ಇದು ನೋಡಿ. ಸರಿ. ಚಂದದಲ್ಲ. ಇದು ಇದು ತೋರಿಸ ಮಡಿ ಮಸ್ತ್ ಕಲರ್ದ ನೋಡ. ಹಾ, ಮಡಿ ಮಸ್ತ್. ರಾಯರ ಇದ್ರದ್ದು ಕೊಟ್ಟರು. ಎಷ್ಟು ಚಂದ ಅದ ರೀ ಕಲರ್. ಖರೇನೆ ಮಸ್ತ್ ಅದ ನೋಡ. ಭಾಳ ಚಂದ ಅದ ರೀ. ಇಲ್ಲಿ ವಿಡಿಯೋನಾಗ ಅದ್ರ ರಿಯಲ್ ಕಲರ್ ಬರವಲ್ತ ಮಾತ್ರ. ಹೌದೇನು? ಎಷ್ಟು ಚಂದ ಅದ. ಭಾಳ ಮಸ್ತ್ ಅದ ರೀ. ಇಲ್ಲೊಂದು ಸ್ವಲ್ಪ ಲೈಟ್ ಬರ್ಲಿಕತ್ತದ. ಇಲ್ಲಿ ಸ್ವಲ್ಪ ಶೈನಿಂಗ್ ಶೈನಿಂಗ್ ಅದ ರೀ. ತಡಿಯ ನೋಡೋಣ. ಹಾಂ, ಈಗ ಒಂದು ಸ್ವಲ್ಪ ರಿಯಲ್ ಕಲರ್. ಮಸ್ತ್ ಪಪ್ಪಾಗ ಮಸ್ತ್ ಹಾಕೊಂಡಿದ್ರಿ. ಅದು ಇವತ್ತೇನೋ ಮ್ಯಾಲೆ ಹಾಕೊಂಡಿದ್ರಲ್ವ ನಿನ್ನ. ನೋಡ್ರಿ, ರಾಯರು ನಮ್ಮ ಮನೆಗೆ ಬಂದರು ಅಂದ ಕೂಡಲೇ ನನಗಂತೂ ಎಷ್ಟು ಖುಷಿ ಆಯಿತು ಅಂತಂದ್ರೆ, ಮುದ್ಗಲ್ದಿಂದ ನಮ್ಮ ಮನೆಗೆ ಬರಬೇಕು ಅಂಥೇಳಿ ನನಗೆ ಎಷ್ಟು ಯಾವುದು ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ. ಅವ್ರದ್ದು ನಮ್ಮದು ಯಾವ ಸಂಬಂಧ ಇತ್ತೋ ನನಗೆ ಅದೇ ಅನ್ನಿಸ್ತೋ. ಅವ್ರು ಅದೇ ಹೇಳಿದರು, ನಾನು ಇನ್ನು ಹೋದ ಜನ್ಮದಲ್ಲಿ ಅಕ್ಕನೋ ತಂಗಿನೋ ತಾಯಿನೋ ಏನೋ ಇರ್ಬೋದು ಅಂಥೇಳಿ. ಹೀಗಾಗಿ ನನಗೆ ಎಲ್ರಿಗೂ ಎಲ್ಲ ಹೆಣ್ಮಕ್ಳಿಗೂ ಭಾಳ ಪ್ರೀತಿ ಅಂದರೆ ಎಲ್ಲಿ ಇರ್ತದ್ರಿ? ತವ್ರ ಮನೆ. ಹೀಗಾಗಿ ನಾ ಭಾಳ ಪ್ರೀತಿ, ನನಗೆ ಇಷ್ಟು ಪ್ರೀತಿಯನ್ನು ಯಾರಾದರೂ ಕೊಟ್ಟರು ಅಂದ್ರೆ ಅವರಲ್ಲಿ ನಾನು ತಂದೆ ತಾಯಿನ ಕಾಣ್ತೀನಿ. ಹಾಗಾಗಿ ನನ್ನ ತವ್ರ ಮನೆ ಅಂತಲೇ ಹೇಳ್ತೀನಿ. ನಿಮಗೆಲ್ಲ ಅನ್ನಿಸ್ತಿರ್ಬೇಕು, ಏನು ಇವರೆಲ್ಲದಕ್ಕೂ ತವ್ರ ಮನೆ ಅಂತಾರ ಅಂಥೇಳಿ. ನಾ ಮಂತ್ರಾಲಯಕ್ಕೆ ಹೋದರೂ ನನ್ನ ತವ್ರ ಮನೆ ಅಂತಲೇ ಕಾಣೋದು, ಸೋಂದಾಕ್ಕೆ ಹೋದರೂ ತವ್ರ ಮನೆಯೇ. ಆಮೇಲೆ ಮೊನ್ನೆ ವೈಷ್ಣವಿಯವರು ನನಗೆ ಏನೋ ಒಂದು ಪ್ರೀತಿಯಿಂದ ಕಳಿಸಿದ್ರು. ಅದೂ ಕೂಡ ನನ್ನ ತವ್ರ ಮನೆ ಉಡುಗೊರೆನೇ ಫಸ್ಟ್ ನನ್ನ 25th ಆ್ಯನಿವರ್ಸರಿಗೆ ಬಂತು ಅಂತ ತಿಳ್ಕೊಂಡೆ. ಮತ್ತು ಈಗ ಇವರು ಪ್ರತ್ಯಕ್ಷವಾಗಿ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತು. ಅವ್ರ ವಿಚಾರಧಾರೆ ನಮ್ಮ ವಿಚಾರಧಾರೆ ಭಾಳ ಆಲ್ಮೋಸ್ಟ್ ಸೇಮ್ ಇದ್ದು ನೋಡ್ರಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.